ತುಂಬಾ ರುಚಿಯಾಗಿರುವಂತಹ ಟೊಮೆಟೊ ರಸಮ್ ಮಾಡ್ತಿದ್ದೀನಿ. ಜಸ್ಟ್ 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಅಥವಾ ನೀವು ಸೂಪ್ ಥರ ಹಾಗೆ ಕೂಡ ಕುಡಿಬೋದು. ಇದು ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ. ಕೆಂಪಾಗಿದ್ದಂತಹ ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಮುಂದಿನ ಭಾಗನ ಕಟ್ ಮಾಡ್ಕೊತಿದ್ದೀನಿ ಮತ್ತು ಒಂದು 4 ಭಾಗ ಮಾಡ್ಕೊತಿದ್ದೀನಿ. ಸಖತ್ ರುಚಿಯಾಗಿ ಬರುತ್ತೆ. ಜಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಮನೆಯಲ್ಲಿ. ಸೊ ಇವಾಗ ನೋಡಿ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಎಲ್ಲ ಸೇರಿಸಿದನ್ನು ನಾನು ಕುಕ್ಕರ್ದಲ್ಲಿ ಹಾಕ್ಕೊಂಡು 1 ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ ಇದಕ್ಕೆ. ಓಕೆ, ಅದರ ಜೊತೆಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಕೂಡ ಸೇರಿಸ್ತಿದ್ದೀನಿ. ಜಸ್ಟ್ 1 ಸೀಟಿ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಓಕೆ ನೋಡಿ, 1 ಸೀಟಿ ಹೊಡ್ಸ್ಕೊಂಡು ತೊಗೊಂಡಿದ್ದು ನಾನು. ತುಂಬಾ ಸಾಫ್ಟಾಗಿ ಬಂದಿದೆ. ಇವಾಗ ನೀರು ಮತ್ತು ಈ ಟೊಮೆಟೊನ ನಾನು ಬೇರೆ ಬೇರೆ ಮಾಡ್ಕೊತಿದ್ದೀನಿ. ಇದರಲ್ಲಿ ನೀರು ಇರುತ್ತೆ ಅಲ್ವಾ, ನೀವು ಸಾಂಬಾರಿಗೆ ಅದು ಮತ್ತೆ ಯೂಸ್ ಮಾಡ್ಕೋಬೋದು. ಇವಾಗ ತುಂಬ ಬಿಸಿಯಾಗಿದೆ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪನೇ ನಾನು ತಣ್ಣಗೆ ಮಾಡ್ಕೋದಕ್ಕೆ ಬಿಡ್ತಿದ್ದೀನಿ. ಅಂದರೆ ತಣ್ಣಗಾಲಿದ್ದು ಒಂದು ಸ್ವಲ್ಪನೇ. ಓಕೆ ನೋಡಿ, ಸ್ವಲ್ಪ ನಾನು ಇದಕ್ಕೆ ತಣ್ಣಗೆ ಮಾಡ್ಕೋಕ್ಕೆ ಬಿಡ್ತಿದ್ದೀನಿ. ಈ ನೀರು ಕೂಡ ನೀವು ಇಲ್ಲಿ ಸಾಂಬಾರದಲ್ಲಿ ಮತ್ತೆ ಯೂಸ್ ಮಾಡ್ಕೋಬೋದು. ಅದೇನು ಚೆಲ್ಲಬೇಕಂತೇನಿಲ್ಲ. ಸೊ ನೋಡಿ, ಒಂದು 5 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಬೇರೆ ಸಾಮಗ್ರಿ ಹಾಕಬೇಕಂತೇನಿಲ್ಲ. ಇದನ್ನು ಜಸ್ಟ್ ಟೊಮೆಟೊ ಮಾತ್ರ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಟೊಮೆಟೊ ಪೇಸ್ಟ್ ತಯಾರಾಗಿದೆ. ಇವಾಗ ಹಸಿ ಸ್ಮೆಲ್ ಕೂಡ ಹೋಗಿದೆ ಇದರದ್ದು, ಯಾಕಂದರೆ ನಾವು ಕುದಿಸ್ಕೊಂಡು ತೊಗೊಂಡಿದ್ದಲ್ವ, ಹೀಗಾಗಿ. ಇವಾಗ ನಾನಿಲ್ಲಿ ಕಡಾಯಿನಲ್ಲಿ ಒಂದು 2-3 ಚಮಚ ತುಪ್ಪ ಹಾಕ್ತಿದ್ದೀನಿ. ತುಪ್ಪದಲ್ಲಿ ಮಾಡಿದರೆ ಇದು ತುಂಬಾ ರುಚಿಯಾಗಿ ಬರುತ್ತೆ ರಸಮ್. ಇಲ್ಲಿ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಬೋದು. ಇವಾಗ ತುಪ್ಪ ಬಿಸಿಯಾಗಿದೆ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಿಂಗು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗೆಲ್ಲ ಸ್ವಲ್ಪನೇ ಬಾಡಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಮಸಾಲೆ ಖಾರ ಸೇರಿಸ್ತಿದ್ದೀನಿ. ಮಸಾಲೆ ಖಾರ ಇಲ್ಲ ಅಂದರೆ ನೀವಿಲ್ಲಿ ಸಾಂಬಾರು ಮಸಾಲ ಕೂಡ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ರೆಡ್ ಖಾರದ ಪುಡಿ ಕೂಡ ನೀವಿಲ್ಲಿ ಹಾಕ್ಕೋಬೋದು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ ನಾನಿಲ್ಲಿ. ಇವಾಗ ಎಲ್ಲ ಮಸಾಲ ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಸೇರಿಸ್ತಿದ್ದೀನಿ ಇಲ್ಲಿ. ಓಕೆ ನೋಡಿ, ಟೊಮೆಟೊ ಪೇಸ್ಟ್ ಕೂಡ ನಾನಿಲ್ಲಿ ಸ್ವಲ್ಪ ಹುರ್ಕೊತಿದ್ದೀನಿ ಹಾಗೆಯೇ. ಇವಾಗ ಇದಕ್ಕೆ ನೀರು ಹಾಕ್ಕೊತಿದ್ದೀನಿ. ಇಲ್ಲಿ ನಿಮಗೆ ಗಟ್ಟಿ ಬೇಕು ತಿಳಿಬೇಕು ನೋಡಿಕೊಂಡು ನೀರನ್ನ ಹಾಕೋಬೋದು ನೀವಿಲ್ಲಿ. ನಾನಿಲ್ಲಿ ಸುಮಾರು ಒಂದು 1.5 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ತಿದ್ದೀನಿ. ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನೀವಿಲ್ಲಿ. ಓಕೆ, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಇಲ್ಲಿ. ಬೇಳೆ ಬೇಯಿಸೋದೇ ಬೇಕಾಗಿಲ್ಲ. ಜಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿ ಬರುತ್ತೆ ಈ ಟೊಮೆಟೊ ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಚಮಚ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಯಾವುದು ಹಾಕೋರು ಭೀ ಪರವಾಗಿಲ್ಲ. ಟೊಮೆಟೊ ಹುಳಿ ಇರುತ್ತೆ ಅಲ್ವಾ, ಉಪ್ಪು ಖಾರ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕೋದ್ರಿಂದ. ಓಕೆ, ಎಲ್ಲ ಸೇರಿಸಿ ನೀವು ಇಲ್ಲೊಂದು ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡಿ ನೋಡ್ಬೋದು. ಇವಾಗ ಇದನ್ನು ನಾನು ಒಂದು 5 ನಿಮಿಷ ಕುದಿಸ್ಕೊಂಡು ತೊಗೊತಿದ್ದೀನಿ. ನೋಡಿ, ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಮತ್ತು ಘಮ್ ಅಂತಿದೆ ನಮ್ಮ ಟೊಮೆಟೊ ಸಾಂಬಾರು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು, ನಮ್ಮ ಟೊಮೆಟೊ ಸಾಂಬಾರು ಅಥವಾ ಟೊಮೆಟೊ ರಸಮ್ ತಯಾರಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು. ಜಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಎಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿ ಅಲ್ವಾ. ಸೊ ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಕೂಡ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಈ ರಸಮ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.